ಸಿಲಿಕಾನ್ ಸಿಟಿ ಮಂದಿಗೆ ಕಾಕಿ ಶಾಕಿಂಗ್ ಸುದ್ದಿಯನ್ನ ನೀಡಿದೆ. ಬೆಂಗಳೂರಿನಲ್ಲಿ ಮತ್ತೆ ಶುರುವಾಗಲಿದೆ ಟೋಯಿಂಗ್ ಆರಂಭಿಸಲು ಪೊಲೀಸರು ಚಿಂತನೆಯನ್ನ ನಡೆಸುತ್ತಿದ್ದಾರೆ. ಬೇಕಾಬಿಟ್ಟಿ ವಾಹನ ಪಾರ್ಕಿಂಗ್ ಮಾಡಿದ್ರೆ ಹುಷಾರು. ನಿಮ್ಮ ಗಾಡಿಯನ್ನ ಎತ್ತಾಕೊಂಡು ಹೋಗ್ತಾರೆ ಪೊಲೀಸರು. ಮತ್ತೆ ಟೋಯಿಂಗ್ ಅನ್ನ ಆರಂಭಿಸುವ ಬಗ್ಗೆ ಕಮಿಷನರ್ ಸುಳಿವನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಈ ಬಗ್ಗೆ ಹಿಂಟ್ ಅನ್ನ ಕೊಟ್ಟಿದ್ದಾರೆ. ಟೋಯಿಂಗ್ ನಿಲ್ಲಿಸಿದ ಬಳಿಕ ನೋ ಪಾರ್ಕಿಂಗ್ ಅಲ್ಲೇ ಪಾರ್ಕಿಂಗ್ ಮಾಡಿರುವಂತಹ ಪ್ರಕರಣಗಳು ಹೆಚ್ಚಾಗ್ತಿದೆ. ಇದರಿಂದ ವಾಹನ ಸಂಚಾರಕ್ಕೂ ಭಾರಿ ತೊಂದರೆ ಆಗ್ತಿದೆ. ಅಡ್ಡಾದಿಡ್ಡಿ ಪಾರ್ಕಿಂಗ್ ನಿಂದ ಜನ ಓಡಾಡಲು ಸಮಸ್ಯೆ ಆಗ್ತಿದೆ. ಈ ಬಗ್ಗೆ ನಮ್ಮ ಇಲಾಖೆಗೆ ಸಾಕಷ್ಟು ದೂರುಗಳು ಬರ್ತಾ ಇದೆ ಅಂತ ಹೇಳಿದ್ದಾರೆ. ಹೀಗಾಗಿ ಬೆಂಗಳೂರಿನಲ್ಲಿ ಟೋಯಿಂಗ್ ಮರು ಜಾರಿಗೆ ಚಿಂತನೆಯನ್ನ ನಡೆಸಿದ್ದಾರೆ. ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಮಂದಿಗೆ ಪೊಲೀಸರು ಶಾಕಿಂಗ್ ಸುದ್ದಿಯನ್ನ ಕೊಟ್ಟಿದ್ದಾರೆ. ನೀವು ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಬೇಕಾಬಿಟ್ಟಿಯಾಗಿ ವಾಹನವನ್ನ ಪಾರ್ಕ್ ಮಾಡ್ತೀರಾ. ಹಾಗಾದ್ರೆ ಎಚ್ಚರ. ಟೋಯಿಂಗ್ ಪುನಃ ಆರಂಭಿಸಲಿಕ್ಕೆ ಪೊಲೀಸರು ಈಗ ಚಿಂತನೆಯನ್ನ ನಡೆಸುತ್ತಿದ್ದಾರೆ. ಹಾಗಾಗಿನೇ ಬೇಕಾಬಿಟ್ಟಿಯಾಗಿ ನೋ ಪಾರ್ಕಿಂಗ್ ಅಲ್ಲಿ ಬೇರೆ ಪ್ರದೇಶಗಳಲ್ಲಿ ವಾಹನವನ್ನ ಪಾರ್ಕ್ ಮಾಡೋರು ಎಚ್ಚರದಿಂದ ಇರಬೇಕು. ಮಿಸ್ ಆದ್ರೆ ನಿಮ್ಮ ಗಾಡಿಯನ್ನ ಪೊಲೀಸರು ಎತ್ತಾಕೊಂಡು ಹೋಗ್ತಾರೆ. ಯಾಕಂತಂದ್ರೆ ಟೋಯಿಂಗ್ ಆರಂಭಿಸುವ ಬಗ್ಗೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ ದಯಾನಂದ್ ಹಿಂಟ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಈ ಹಿಂದೆ ಟೋಯಿಂಗ್ ವ್ಯವಸ್ಥೆ ಇತ್ತು. ಆದ್ರೆ ಹಲವು ಸಮಸ್ಯೆಗಳಿಂದ ಅವ್ಯವಸ್ಥೆಗಳಿಂದಾಗಿ ಆ ಒಂದು ಟೋಯಿಂಗ್ ನಿಯಮವನ್ನ ಜಾರಿಯಿಂದ ರದ್ದು ಮಾಡಲಾಗಿತ್ತು. ಆದ್ರೆ ಯಾವಾಗ ಟೋಯಿಂಗ್ ಸ್ಟಾಪ್ ಆಯ್ತು, ನೋ ಪಾರ್ಕಿಂಗ್ ಪ್ರದೇಶದಲ್ಲೇ ಪಾರ್ಕಿಂಗ್ ಹೆಚ್ಚಾಯ್ತು. ಇನ್ನು ಸುಗಮವಾಗಿ ಸಂಚಾರ ಮಾಡಲಿಕ್ಕೆ ಅನೇಕ ಸಂಕಷ್ಟಗಳು ಎದುರಾಗ್ತಾ ಇತ್ತು. ಈ ಬಗ್ಗೆ ಅನೇಕ ದೂರುಗಳು ಬಂದಿರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಟೋಯಿಂಗ್ ಅನ್ನ ಪುನಃ ಆರಂಭಿಸಲಿಕ್ಕೆ ಚಿಂತನೆಯನ್ನ ಮಾಡ್ತಿದ್ದಾರೆ. ಅಡ್ಡಾದಿಡ್ಡಿಯಾಗಿ ಪಾರ್ಕಿಂಗ್ ನಿಂದ ಜನ ಓಡಾಡಲು ಸಮಸ್ಯೆ ಆಗ್ತಿದೆ. ಈ ಬಗ್ಗೆ ಇಲಾಖೆಗೆ ಸಾಕಷ್ಟು ದೂರುಗಳು ಬರ್ತಾ ಇದೆ. ಹೀಗಾಗಿನೇ ಬೆಂಗಳೂರಿನಲ್ಲಿ ಟೋಯಿಂಗ್ ಮರು ಜಾರಿಗೆ ಚಿಂತನೆಯನ್ನ ಮಾಡ್ತಿದ್ದೀವಿ ಅಂತ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿನೇ ಬೇಕಾಬಿಟ್ಟಿಯಾಗಿ ವಾಹನವನ್ನ ಪಾರ್ಕಿಂಗ್ ಮಾಡೋರು ಎಚ್ಚರದಿಂದ ಇರಬೇಕು. ಸ್ವಲ್ಪ ಮಿಸ್ ಆದ್ರೆ ನೋ ಪಾರ್ಕಿಂಗ್ ಮತ್ತು ನಿಷೇಧಿತ ಪ್ರದೇಶಗಳಲ್ಲಿ ಪಾರ್ಕ್ ಅನ್ನ ಮಾಡಿದ್ರೆ ಪೊಲೀಸರು ನಿಮ್ಮ ಗಾಡಿಯನ್ನ ಎತ್ತಾಕೊಂಡು ಹೋಗ್ತಾರೆ. ಏನು ದಂಡವನ್ನ ಕಟ್ಟಬೇಕಾಗತ್ತೆ. ಹೀಗಾಗಿ ಮತ್ತೆ ಬೆಂಗಳೂರಿನಲ್ಲಿ ಟೋಯಿಂಗ್ ಅನ್ನ ಆರಂಭಿಸಲು ಪೊಲೀಸರು ಒಂದು ಹಿಂಟ್ ಅನ್ನ ಕೊಟ್ಟಿದ್ದಾರೆ.